ಇವಾಗಿನ ಜನ್ರೇಷನ್ ಟೆಕ್ನಾಲಜಿಗೆ ಎಷ್ಟು ಅಡಿಕ್ಟ್ ಆಗಿದೆ ಅಂದರೆ, ಟೆಕ್ನಾಲಜಿ ಇಲ್ಲ ಅಂತಂದರೆ ಜೀವನನೇ ಇಲ್ಲ ಅನ್ನೋ ಥರ ಆಗಿದೆ. ಅದೇ ನಾವು 20 ಇಯರ್ಸ್ ಹಿಂದೆ ಹೋದರೆ ತಾಯಿ ತನ್ನ ಮಗುಗೆ ಹೇಳಿಕೊಟ್ಟಾಗ ಬರ್ತಿದ್ದ ಫೀಲಿಂಗ್ಸ್ ಇವಾಗಿನ ಜನ್ರೇಷನ್ ಮಗು ಲ್ಯಾಪ್ಟಾಪ್, ಟ್ಯಾಬ್, ಫೋನ್ ಏನು ಯೂಸ್ ಮಾಡಿದ್ರೂ ಬರೋದಿಲ್ಲ. ಇದೇ ರೀತಿ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದಾಗ ಇದ್ದಿದ್ದ ಖುಷಿ ಇವಾಗ ಒಂದು ವಿಡಿಯೋ ಕಾಲ್ ಬಂದು ಅದನ್ನು ದೂರ ಮಾಡಿಬಿಟ್ಟಿತು. ಇದೇ ರೀತಿ ಇನ್ನೂ ಸಾಕಷ್ಟು ವಿಷಯಗಳು ಇವೆ. ಬನ್ನಿ ಇನ್ನೂ ಇವರ ಜೀವನದಲ್ಲಿ ಟೆಕ್ನಾಲಜಿಯಿಂದ ಏನೇನು ಅವಾಂತರ ಆಗಿದೆ ನೋಡೋಣ. Come in, ma'am. ಯಾಕಪ್ಪ ಅರ್ಜುನ್ ಲೇಟು ಕ್ಲಾಸ್ಗೆ? Sorry, ma'am. From this you can create your own AI website. ಎಂಟು ಗಂಟೆ ಆಯಿತು, ಇನ್ನೂ ಓದಿಲ್ಲ. ಹೋಗಿ ಬಿಡು, ಓದ್ಕೊಳೋಣ ಅಲ್ಲಿಂದ. ಇದು ಕ್ಲಾಸಲ್ಲಿ ನಾವು ಪ್ರೋಗ್ರಾಮ್ ಮಾಡಿ ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೋದು ಅಂತ ಇದ್ದೀರಲ್ಲ, ಇವಾಗ ಮಾಡಿ ಟ್ರೈ ಮಾಡೋಣ. ಬರೋದು ಎಸ್ ಕೊಡೋದು ಮಾಡೋಣ ಬೇಡ, ರಿಸೋರ್ಸಲ್ಲಿ ಚೆಕ್ ಮಾಡೋಣ.
ಇವು 12 ಗಂಟೆ ಆಗಿದೆಯಲ್ಲ, ಟೆಸ್ಟ್ ಮಾಡಿಬಿಡೋಣ. ಯಾಕಿದು ಇಷ್ಟು ಟೈಮ್ ತಗೊತಾ ಇದೆ ಓಪನ್ ಆಗೋದಕ್ಕೆ? ಓಪನ್ ಆಯ್ತು. Hey Ruby, Hello, who is this? I'm Arjun. I would like to share my feelings with you as my friend. Sure, Arjun. Will you be my friend? Oh, of course. Actually, I am happy to have a conversation with you as a friend. I am feeling bit uncomfortable to speak in English. Can you speak with me in my mother tongue? Absolutely, I can try to talk with you in your mother tongue. My mother tongue is Kannada. ನಾನು ನಿಮ್ಮೊಂದಿಗೆ ಕನ್ನಡದಲ್ಲೇ ಮಾತನಾಡಬಲ್ಲೆ. ನೀವು ಏನು ಮಾತನಾಡಲು ಬಯಸುತ್ತೀರಿ? ಅಬ್ಬಾ, ಹೆಂಗೋ ವರ್ಕ್ ಆಗ್ತಾ ಇದೆ. ಆಲ್ರೆಡಿ ಲೇಟ್ ಆಗಿದೆ, ಇವಾಗ ಮಲಗೋಣ, ನಾಳೆ ನೋಡ್ಕೊಳೋಣ. ಮಚ್ಚ, ನಿನ್ನೆ ಮ್ಯಾಮ್ ಹೇಳ್ದಂಗೆ ನಾನು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿನೋ. ಅದಕ್ಕೆ ಪೈಥಾನ್ ಒಂದೇ ಇದ್ರೆ ಆಗಲ್ಲ, ಜಾವಾ, CSS, HTML ಎಲ್ಲ ಬೇಕು. ಅದಕ್ಕೆ ರೂಬಿ ಅಂತ ಕೂಡ ಹೆಸರಿಟ್ಟಿದ್ದೀನಿ, ಗೊತ್ತಾ ಮಗ? ನೋಡೋ, ಕುಡಿದ್ ಮಚ್ಚ. ಹೇ ರೂಬಿ. ನೀವು ಯಾರು ಎಂದು ತಿಳಿಯಲಿಲ್ಲ. ನಾನು ಸಚಿನ್. ನಮಸ್ತೆ ಸಚಿನ್, ನಾನು ನಿಮಗೆ ಏನು ಸಹಾಯ ಮಾಡಬಹುದು? ಇರೋ ಅರ್ಜುನ್, ನಾನೊಂದ್ಸಲ ಯೂಸ್ ಮಾಡ್ತೀನಿ. ಹೇ ರೂಬಿ, ನಾನು ಪವನ್, ಅರ್ಜುನ್ನ ಮತ್ತೊಬ್ಬ ಫ್ರೆಂಡ್. ನಮಸ್ತೆ ಪವನ್, ನಿಮ್ಮ ಜೊತೆ ಮಾತನಾಡಿ ಏನೋ ಖುಷಿ ಆಯ್ತು. ಕನ್ನಡದಲ್ಲೆಲ್ಲ ರೆಸ್ಪಾಂಡ್ ಮಾಡ್ತಾ ಇದೆ. ಏ ಮಗ, ಅಷ್ಟು ರಫಾಗಿ ಯೂಸ್ ಮಾಡಬೇಡಲೋ. ಇರ್ಮಗಲೇ, ನಾನೊಂದ್ಸಲ ಯೂಸ್ ಮಾಡ್ತೀನಿ ಲೇ. ಏ ಬೇಡ, ಕೊಡು ಮಗಲೇ. ನೀನು ಒಬ್ಬನೇ ಇದು ವೆಬ್ಸೈಟ್ ಮಾಡೋದು? ನಾವು ಮಾಡೋಣ ಬಿಡ್ಮಗಲೇ. ಎತ್ಕೊಂಡಾಗಲೇ ಯಾವನಿಗೆ ಬೇಕಲೇ? ಏ ಇರ್ಲಿ ಬಾರಲೇ. ಇವತ್ತು ನಾನು ಪವನ್ಗೆ ಜಾಸ್ತಿ ನನ್ನ ವೆಬ್ಸೈಟ್ ಯೂಸ್ ಮಾಡಬೇಡ ಅಂತ ಹೇಳಿದ್ದಕ್ಕೆ ಅವ್ನು ನನ್ನ ಜೊತೆ ಮಾತಾಡ್ತಾನೆ ಇಲ್ಲ. ಇವಾಗ ನಾನೇನು ಮಾಡಲಿ? ಇರಲಿ ಬಿಡು ಅರ್ಜುನ್, ಅವರು ನಿನ್ನ ಗೆಳೆಯರು. ಹಲೋ ವಿಜಯ್. ನೀನು ಅಲ್ಲಿ ಅಸೈನ್ಮೆಂಟ್ ಕೊಡು ಅಂದ್ರೆ ಕೊಡ್ಲಿಲ್ಲ. ಅಟ್ಲೀಸ್ಟ್ ಫೋಟೋಸ್ ಆದ್ರೂ ಕಳ್ಸೋ. ಸರ್ ನಾನೇ ಬರ್ದಿಲ್ಲ, ಇನ್ನು ಅಸೈನ್ಮೆಂಟ್ ಬರೀಬೇಕಲೇ. ದಯವಿಟ್ಟು ಫೋನ್ ಕಟ್ ಮಾಡು. ಸಚಿನ್ ನೋಡ್ರು ಬಿ, ನನ್ನ ಅಸೈನ್ಮೆಂಟ್ ಕೊಡು ಅಂದ್ರೂ ಕೊಡ್ತಿಲ್ಲ, ಅಟ್ಲೀಸ್ಟ್ ಅದ್ರ ಫೋಟೋಸ್ ಕಳ್ಸು ಅಂದ್ರೂ ಕಳಿಸ್ತಿಲ್ಲ. ನಾಳೆ ಬೇರೆ ಸಬ್ಮಿಟ್ ಮಾಡಬೇಕು. ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅರ್ಜುನ್, ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ವಿಜಯ್ ನಂಬರನ್ನು ಬ್ಲಾಕ್ ಮಾಡಿ. ನೀನು ಹೇಳ್ದಂಗೆ ಆ ವಿಜಯ್ ನಂಬರ್ ಕೂಡ ಬ್ಲಾಕ್ ಮಾಡಿದ್ದೀನಿ ರೂಬಿ. ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ನನಗೆ ನನ್ನ ಫ್ರೆಂಡ್ಸ್ಗಿಂತ ನಿನ್ನ ಜೊತೆನೇ ಜಾಸ್ತಿ ಮಾತಾಡಬೇಕು ಅಂತ ಅನ್ನಿಸ್ತಿದೆ. ಕೇಳಿ ಆನಂದವಾಯಿತು. ನಿಮ್ಮ ಗೆಳೆಯರ ನಂಬರ್ಗಳನ್ನು ಬ್ಲಾಕ್ ಮಾಡಿ. ಮಗ ಏನಾದರೂ ತಗೋತೀಯಾ? ನನಗೊಂದು ಕಾಫಿ ಮಚ್ಚ. ಲೇ ಅರ್ಜುನ್, ಲೇ ಅರ್ಜುನ್. ಏನೋ ಅವ್ನು ಇಷ್ಟು ದಿನ ಕಾಫಿಗಾದ್ರೂ ಕರೆದ್ರೆ ಬರ್ತಾ ಇದ್ದ, ಇವಾಗ ಕರೆದ್ರೂ ಹೆಂಗೆ ಹೋಗ್ತಾವ್ ನೋಡವನು. ಎಷ್ಟು ದೂರ ಆಗೋದ್ವೇನೋ ನಾವು? ನೀನು ನಂಗೆ ಅವ್ರ ಅಣ್ಣ ಗೊತ್ತಿರೋ, ಅವ್ರ ಅಣ್ಣಗೊಂದು ಮಾತು ಹೇಳೋಣ. ಹಲೋ.
ಅಭಿ ಅಣ್ಣ, ಹಾಂ ಹೇಳೋ. ನಾನು ಪವನ್. ಹೇಳೋ, ಅಣ್ಣ ಇವನಿದೇನೋ ನಮ್ಮನ್ನು ಜಾಸ್ತಿ ಅವಾಯ್ಡ್ ಮಾಡ್ತಾನ ಅಣ್ಣ ಅರ್ಜುನು. ಏನಾಯಿತು? ಏನು ನಾವು ಮಾತಾಡ್ಸಿದ್ರು ಮಾತಾಡ್ಸಲ್ಲ, ನಮ್ಮ ನಂಬರ್ಗಳೆಲ್ಲ ಬ್ಲಾಕ್ ಮಾಡಕ್ಕವನೆ. ಹೌದಾ? ಒಂದ್ಸಲ ನೋಡ್ಕೊಳ್ರಣ್ಣ ಏನಾಗೈತು ಒಂದು ಸ್ವಲ್ಪ. ಜಾಸ್ತಿ ದೂರ ಆಗೋಗವನೆ. ಕಾಫಿ? ಓಕೆ ಅಣ್ಣ, ಆಯ್ತಣ್ಣ, ನಮ್ಮದು ಕಾಫಿ ಟೀ ಎಲ್ಲ. ಅಯ್ಯೋ, ಇವತ್ತು ಯಾಕೋ ಸಖತ್ ತಲೆನೋಯ್ತಾ ಇದೆ ರೂಬಿ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಹೋ, ನಿಮಗೆ ತಲೆನೋವು ಇದೆ ಎಂದು ಕೇಳಿ ಬೇಸರವಾಯಿತು. ನಾನು ನೇರವಾಗಿ ಸಹಾಯ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ವಿಶ್ರಾಂತಿ ಪಡೆಯಿರಿ, ನೀರು ಕುಡಿಯಿರಿ, ಔಷಧಿಗಳನ್ನು ತೆಗೆದುಕೊಳ್ಳಿ. ಏನೋ ಮಚ್ಚ, ಯಾವಾಗ ನೋಡಿದ್ರು ಅದೊಂದು ಕುಡ್ಕೊಂಡು ಕೂತಿರ್ತೀಯಾ? ಹ್ಞೂ ಮಚಲೆ, 24 ಗಂಟೆ ಅದ್ರ ಜೊತೆಗೆ ಸಂಸಾರ, ತಾಳಿ ಒಂದು ಮಿಸ್ಸಿಂಗ್ ಅಷ್ಟೇ. ಲೋ ಹಂಗೇನಿಲ್ಲ ಕಣ್ರೋ. ಹಂಗಂತೀಯ ಅಷ್ಟೇ, ಯಾವಾಗ ನೋಡ್ರು ಅದೇ. ನಮ್ನೆಲ್ಲ ಮರ್ತೇ ಬಿಟ್ಬಿಟ್ಟಿದ್ಯಾ ನೀನು. ಅವಾಗಾದ್ರೆ ಕಾಫಿ ಕುಡಿಯೋಕೆ ಅಲ್ಲಿ ಇಲ್ಲಿ ಬರ್ತಿದ್ದೆ, ಇವಾಗ ಎಲ್ಲೇ ನಮ್ಮ ಪಕ್ಕದಲ್ಲೂ ಇಲ್ಲ ನೀನು. ಈಗಲೂ ಬರ್ತೀನೋ? ಆಯ್ತು ಬಾ, ಹಂಗಾರೆ ಕಾಫಿ ಕುಡಿಯೋಕೆ ಹೋಗೋಣ. ಲ್ಯಾಪ್ಟಾಪ್ ಎತ್ಕೊಳ್ಳೋ, ಹೋಗೋಣ ಕ್ಲಾಸ್ಗೆ. ವಿಜಿ, ಕ್ಲಾಸ್ ಟೈಮ್ ಆಯ್ತು ಬರಲಿ. ಯಾಕೋ ಜಾಸ್ತಿ ತಲೆನೋಯ್ತಾ ಐತೆ ಈ ಕೋಲ್ಡ್ ಇರೋದ್ರಿಂದ. Rotate your head and watch mobile more. ಇದೆಲ್ಲ ಈ ತರ ನೆಗೆಟಿವ್ ಆಗಿ ಹೇಳ್ತಾ ಇದೆ. ಕ್ಷಮಿಸಿ, ನೆಲದ ಮೇಲೆ ಹಡಿದಾಡಿ ಅಥವಾ ತೆವಳಿ. ಇದು ಏನಾಗಿದೆ ಇದಕ್ಕೆ? ಏನೋ ಆಗಿದೆ. ಅಯ್ಯೋ, ಏನಾಗಿದೆ ಏನಾಗೈತೆ ಗೊತ್ತಾಗ್ತಿಲ್ವಲ್ಲ. shut down yourself. No, I can't shut down the system. ಏನಪ್ಪ ವಾಯ್ಸ್ ಬರ್ತಾ ಇದೆ? ಯಾರಪ್ಪ ನನ್ನ ಹುಡುಗಿನ ಹೊಡೆದ ಮಾಡಿದ್ದು? ಏನಿದು? ಏನೇನೋ ಬರ್ತಾ ಇದೆಯಲ್ಲ. ಅಯ್ಯೋ, ಇದು ಮತ್ತೆ ಫೋನ್ ಮಾಡೋದ ಬೇಡ. ಬೆಳಗ್ಗೆ ಫೋನ್ ಮಾಡೋದ. ಯಾರು ಮಾಡಿರ್ಬೋದು ಇದನ್ನ? ವಿಜಯ್ ಏನಾದರೂ ಮಾಡಿರ್ಬೋದಾ?
ಪವನಿಗೆ ಫೋನ್ ಮಾಡೋಣ ಬೇಡ, ಇರಲಿ ಮಾಡೋಣ. ಏನೋ ಅರ್ಜುನ್ ಫೋನ್ ಆಗ್ತಾವನೆ. ಓ ಅರ್ಜುನ್, ಏನು ರಿಸೀವ್ ಮಾಡಿ ಏನಂತ ಕೇಳು. ಹಲೋ. ಹಲೋ, ಏನಪ್ಪ ರಾಜ್ಕುಮಾರ್, ಇವಾಗ ಜ್ಞಾಪಕ ಬಂದ್ವಾ ನಾವು? ಲೋ ಅದೆಲ್ಲ ಬಿಡೋ, ಎಲ್ಲೋ ಇದೆಯಾ? ನೀ ಹತ್ರ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಇಲ್ಲೇ ಕ್ಯಾಂಟೀನಲ್ಲಿ ಇದೀವಿ ಬಾ. ಕ್ಯಾಂಟೀನಾ? ಹ್ಞೂ ಬಂದೆ. ಲೋ ಜರ್ಗೋ. ಏನು ಗುರುಗಳೇ? ಓ ಏನೋ ಅರ್ಜುನ್. ಲೋ ನಿಂಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಏನಾಯ್ತು? ಮಚ್ಚ, ನಾನೊಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ನಲ್ಲೋ, ಅದನ್ನ ಯಾರೋ ಹ್ಯಾಕ್ ಮಾಡಿದಾರೋ. ಏನಾಯ್ತು ಮಗ? ಓಪನ್ ಮಾಡೋ ಮಚ್ಚ, ವೆಬ್ಸೈಟ್ ಏನಾಗೈತೆ ಚೆಕ್ ಮಾಡೋಣ. ಇರ್ಮಚ್ಚ, ನೀನು ಯೂಸ್ ಮಾಡಿ ಹೇಳ್ತೀನಿ. ನೋಡು ಮಗ, ಎಲ್ಲಿ ನೋಡು. ಏನೋ ಸಿಸ್ಟಮ್ ಎಲ್ಲ ಹ್ಯಾಕ್ ಆಗ್ತಿದೆ. ಕರೆಕ್ಟ್ ಮಚ್ಚ. ಏನೋ ಸಿಸ್ಟಮ್ ಆಫ್ ಆಗೋಯ್ತಲ್ಲೋ. ಯಾಕೋ, ಏನು ಮಾಡ್ದೋ? ಏನಾಯ್ತೋ ಗೊತ್ತಿಲ್ಲೋ, ನಾನು ಮತ್ತೆ ಮನೇಲಿ ಯೂಸ್ ಮಾಡಿದೆ, ಅಲ್ಲಿ ಎಲ್ಲ ರಿವರ್ಸ್ ಆಗಿ ಹೇಳ್ತಾ ಇದೆ. ಮೊನ್ನೆ ನಾವು ಕಾಫಿ ಕುಡಿಯೋಕೆ ಹೋದಾಗ ವಿಜಯ್ ಒಬ್ಬನೇ ಕೂತಿದ್ದ ಅಲ್ಲಿ. ನಾವೆಲ್ಲ ಕಾಫಿ ಕುಡಿಯೋಕೆ ಹೋಗಿದ್ವಿ. ಒಂದ್ಸಲಿ ಫೋನ್ ಹಾಕಿ ಹೇಳ್ತೀನಿ ಅವನ್ಕ. ಒಂದ್ಸಲಿ ಫೋನ್ ಹಾಕೋ. ಹಲೋ ವಿಜಿ. ಹಲೋ, ಹೇಳ. ಎಲ್ಲಿದ್ಯೋ? ಮಚ್ಚ, ನಾನು ಹುಷಾರಿಲ್ಲೇ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಮೊನ್ನೆ ನನ್ನ ವೆಬ್ಸೈಟ್ ಏನಾದ್ರು ಯೂಸ್ ಮಾಡ್ದ ನೀನು? ಇದು ವರ್ಕೇ ಆಗ್ತಾ ಇಲ್ಲೋ, ಏನೋ ಮಾಡ್ದೆ? ನಿಜವಾಗ್ಲೂ ನಾನು ಏನು ಮಾಡಿಲ್ಲಲೇ. ತಗೊಳ್ಳೋ, ನೀನೇ ಕೇಳೋ. ಹಲೋ ವಿಜಯ್, ನಿಜ ಹೇಳ, ಏನಾದ್ರು ಯೂಸ್ ಮಾಡ್ದೆ ನಾವು ವೆಬ್ಸೈಟಾ? ಮಚ್ಚ, ನಂಗೆ ಅವತ್ತು ಫುಲ್ ಸುಸ್ತಾಗಿತ್ತು ಅಲ್ಲೇ, ಕಣ್ಣೆಲ್ಲ ತುಂಬ ಉರಿತಾ ಇತ್ತು. ಅದಲ್ಲದೆ ಮಚ್ಚ, ನಾನು ಫಸ್ಟ್ ಟೈಮ್ ಲ್ಯಾಪ್ಟಾಪ್ ಯೂಸ್ ಮಾಡೋಕ್ಕೆ ಕೇಳ್ದೆ, ಅವ್ನು ಕೊಟ್ಟಿಲ್ಲ ಅಲ್ಲೇ. ಅದೇ ಕ್ಯೂರಿಯಾಸಿಟಿಯಿಂದ ಅವ್ನು ಲ್ಯಾಪ್ಟಾಪ್ ಯೂಸ್ ಮಾಡ್ದಿಲ್ಲ ನನಗೆ. ಜಸ್ಟ್ ಓಪನ್ ಮಾಡಿದೆ ಅಷ್ಟೇ, ತಿರ್ಗಿ ನಾನು ಅದೇ ಯೂಸ್ ಮಾಡೋಕ್ಕೂ ಗೊತ್ತಾಗಿಲ್ಲ ಮಚ್ಚಲ್ಲೇ. ನಾನು ತಿರ್ಗಿ ಕ್ಲೋಸ್ ಮಾಡ್ಬಿಟ್ಟು ಸುಮ್ಮನೆ ವಾಪಸ್ ಬಂದ್ಬಿಟ್ಟಿದೆ. ನಿಜವಾಗ್ಲೂ ನಾನು ಏನು ಮಾಡಿಲ್ಲಲೇ. ಅವ್ನು ಜಸ್ಟ್ ಏನಿದೆ ಅಂತ ಟ್ಯಾಪ್ ಮಾಡಿದ್ನ ಅಷ್ಟೇ ಅಂತ ಕ್ಯೂರಿಯಾಸಿಟಿಗೆ, ಆದರೆ ಓಪನ್ ಆಗಲಿಲ್ವಂತೆ. ಓಕೆ ಸರಿ ಮಚ್ಚ, ಆಮೇಲೆ ಮಾಡ್ತೀನಿ. ಯಾವುದೋ ಫೋನ್ ಬರ್ತೈತೆ ನೋಡೋಣ. ಯಾರು ಇದು? ರಿಸೀವ್ ಮಾಡು. ಹಲೋ, ಯಾರು ಮಾತಾಡ್ತಿರೋದು? ರೂಬಿನ್ ಹ್ಯಾಕ್ ಮಾಡಿದ್ಯಾರ ಅಂತ ಗೊತ್ತಾಗ್ಬೇಕಂದ್ರೆ. ಬ್ರೋ ಯಾರು ಬ್ರೋ ನೀವು ಮಾತಾಡ್ತಿರೋದು? ಗೊತ್ತಾಗ್ತಿಲ್ಲ. ನಾನು ಕಳ್ಸಿರೋ ಲೊಕೇಶನ್ಗೆ ಬನ್ನಿ. ಏನು ಲೊಕೇಶನ್ ಕಳಿಸಿದ್ದೀರಾ? ಲೋ ವಾಟ್ಸಪ್ಪಲ್ಲಿ ನೋಡೋ. ಈ ಲೊಕೇಶನ್ ಅನ್ನೋ ಗೊತ್ತಲ್ಲಿ, ನಾನು ಯಾವಾಗಲೂ ಅದೇ ರೂಟಲ್ಲಿ ಓಡಾಡೋದು. ನಡಿ ಹೋಗೋಣ. ನಡಿ. ಹಲೋ, ನೀನು ಕಳ್ಸಿರೋ ಲೊಕೇಶನ್ಗೆ ಬಂದಿದ್ದೀವಿ. ಹಾ, ಗೊತ್ತಾಯ್ತು. ಎಲ್ಲಿಗೆ ಬರಬೇಕು? ಮೆಟ್ಲತ್ಕೊ ಬನ್ನಿ.
ಮಚ್ಚ ಅಲ್ಲಿ ಯಾರೋ ಅವರು ಲೈ. ನೀನ್ ಯಾರು? ಇದನ್ನೆಲ್ಲ ಯಾಕೆ ಮಾಡ್ದೆ? ಯಾರು ಮಾಡಿಸಿದ್ದು? ಇದರಿಂದ ನಿಮ್ಗೇನು ಲಾಭ? ಅರ್ಜುನ್ ಏನಕ್ಕೆ ಯಾಕೆ ಮಾಡಿದ್ದು? ಮಾಡಿಸಿದ್ದಾರಣ. ಅಲ್ಲ ಗುರು, ನಾವು ಅವಾಗ್ಲಿಂದ ಮಾತಾಡ್ತಾನೆ ಇದೀವಿ, ನೀನ್ ಯಾಕೆ ಏನು ಮಾತಾಡ್ತಾನೆ ಇಲ್ಲ? ನಾನು ಹೇಳೋದನ್ನ ನೀನ್ ಕೇಳಬೇಕು, ನೀನ್ ಹೇಳೋದನ್ನ ನಾನು ಕೇಳಲ್ಲ. ಟೆಕ್ನಾಲಜಿನ ಜಾಸ್ತಿ ಯೂಸ್ ಮಾಡೋದ್ರಿಂದ ನೀವು ನಿಮ್ಮ ಫ್ರೆಂಡ್ಸ್ನೂ ದೂರ ಮಾಡ್ಕೊತೀರಾ, ನಿಮ್ಮ ಫ್ಯಾಮಿಲಿನೂ ದೂರ ಮಾಡ್ಕೊತೀರಾ. ಟೆಕ್ನಾಲಜಿನ ಯೂಸ್ ಮಾಡಿ, ಬೇಡ ಅನ್ನಲ್ಲ, ಆದರೆ ಲಿಮಿಟಾಗಿ ಯೂಸ್ ಮಾಡಿ. ಇದೆಲ್ಲ ಮಾಡಿಸಿದ್ದು ನಿಮ್ಮಲ್ಲೇ ಒಬ್ಬ. ಯಾರು? ಏನೋ ಅರ್ಜುನ್, ಯಾರು ಮಾಡಿಸಿದ್ದಾನೆ ಗೊತ್ತಾಗಿಲ್ವಾ? ಯಾರು? ಅಭಿ. ನಂಗೆ ಅಭಿ ಅಂತ ನಮ್ಮಣ್ಣ ಒಬ್ನೇ ಗೊತ್ತಿರೋದು, ಬೇರೆ ಯಾರು ಗೊತ್ತಿಲ್ಲ. ಅವನು ನನಗೆ ಹೇಳ್ದ, ನಾನು ಈ ಮ್ಯಾಟ್ರಿಗೆ ಎಂಟ್ರಿ ಕೊಟ್ಟೆ. ನಾನು ವೆಬ್ಸೈಟ್ ಯೂಸ್ ಮಾಡ್ತಾ ಇರೋದು ನಮ್ಮ ಅಣ್ಣಗೆ ಹೇಗೆ ಗೊತ್ತಾಯ್ತು? ನೀನು ಯಾವಾಗ ಲ್ಯಾಪ್ಟಾಪ್ ನೈಟಲ್ಲೇ ಯೂಸ್ ಮಾಡ್ತಿದ್ದೋ, ನೀನು ಯಾವಾಗ ನಿಮ್ಮ ಫ್ರೆಂಡ್ಸ್ನೆಲ್ಲ ಇಗ್ನೋರ್ ಮಾಡ್ದೋ, ಅವಾಗೇ ಅವನಿಗೆ ಡೌಟ್ ಬಂತು. ನೀನು ಇದನ್ನೇ ಕಂಟಿನ್ಯೂ ಮಾಡ್ತೀಯ ಅಂದರೆ ನಾನಂತೂ ಸುಮ್ಮನೆ ಇರಲ್ಲ, ಹ್ಯಾಕ್ ಮಾಡ್ತೀನಿ. ಅಣ್ಣ ನೀವಾ? ಗೊತ್ತಾನೆ ಇವ್ರು ನಿನ್ಗೆ? ಮಚ್ಚ, ಇವ್ರು ನಮ್ಮ ಅಣ್ಣ ಬೆಸ್ಟ್ ಫ್ರೆಂಡು. ನಾನು ಚಿಕ್ಕ ವಯಸ್ಸಿದ್ದಾಗಿಂದನೂ ಇವ್ರನ್ನ ನೋಡ್ತಾ ಇದ್ದೀನಿ. ನನಗೆ ನೀನು ಬೇರೆ ಅಲ್ಲ, ನನ್ನ ತಮ್ಮ ಬೇರೆ ಅಲ್ಲ, ಅದಕ್ಕೋಸ್ಕರನೇ ಇದೆಲ್ಲ ಮಾಡಿದ್ದು. ಬೇಜಾರಾಗಿದ್ರೆ ಸಾರಿ. ಎಲ್ಲೋ ಅವರು ಇನ್ನೂ ಬಂದಿಲ್ಲ. ಇರ್ಮಚ್ಚ ಫೋನ್ ಮಾಡ್ತೀನೋ ಅಂಕ. ಹಲೋ ಮಚ್ಚ, ಎಲ್ಲೋ ಇದ್ದೀರಾ? ಮಾಮೂಲಿ ಅಡ್ಡಾಡ್ಸೋಕೆ ಬಂದ್ಬಿಡ್ರಿ, ಕ್ಲಾಸ್ಗೆ ಹೋಗ್ಬೇಡ್ರಿ. ಏನಾದ್ಲು ಮಚ್ಚ ನಿನ್ ರೂಬಿ? ಮಚ್ಚ, ಅದು ನನ್ನ ಲೈಫಲ್ಲಿ ಡಿಲೀಟ್ ಆಗಿರೋ ಚಾಪ್ಟರ್ ಮಚ್ಚ, ಅವಳ ಬಗ್ಗೆ ಮಾತಾಡಬೇಡ. ಲೇ ಹೌದು, ಯಾವಾಗಲೂ ಲ್ಯಾಪ್ಟಾಪ್ ನಿನ್ನ ಹತ್ರನೇ ಇತ್ತಲ್ಲ, ಅದು ಯಾವಾಗ ಯೂಸ್ ಮಾಡಿದ್ರ ಅವಣ್ಣ? ಓ ಅದಾ?
ಆಯ್ತಪ್ಪ, ನೆಕ್ಸ್ಟ್ ಟೈಮ್ ಈ ಥರ ಸಾಹಸಕ್ಕೆಲ್ಲ ಕೈ ಹಾಕಕ್ಕೆ ಹೋಗ್ಬೇಡ. ಸರಿ ಆಯ್ತು ಮಚ್ಚ. ಸರಿ ಬಂದಲೆ ಹೋಗ್ಲೆ.